ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷ ಶಿವಕುಮಾರ್ ಡಿ ರವರ ನೇತೃತ್ವದಲ್ಲಿ ರೈತ ಮುಖಂಡರುಗಳು ಸೇರಿ ಸರ್ಕಾರದ ವಿರುದ್ಧ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಗೌಡ, ಪ್ರಧಾನ ಕಾರ್ಯದರ್ಶಿ ಶಂಕರ್, ತಾಲೂಕು ಅಧ್ಯಕ್ಷ ಶಿವಲಿಂಗಯ್ಯ, ಗೌರವಾಧ್ಯಕ್ಷ ಶಿವರುದ್ರಪ್ಪ, ಉಪಾಧ್ಯಕ್ಷ ಕರಿಯಪ್ಪ, ಕಾರ್ಯದರ್ಶಿ ಪಾಂಡುರಂಗಯ್ಯ ಹಾಗೂ ಇನ್ನೂ ಅನೇಕ ರೈತ ಮುಖಂಡರುಗಳು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನನ್ನ ಹೃತ್ಪೂರ್ವಕ ನಮಸ್ಕಾರ ಮಾಡ್ತಾ, ಇವತ್ತು ನಾವು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಒಂದು ಸ್ಥಾಪನೆ ಮಾಡಿರೋ ಉದ್ದೇಶ ನಮ್ಮ ಎಲ್ಲ ರೈತರಿಗೂ ಏನಾದರೂ ಮಾಡಿ ನಮ್ಮ ಕೈಲಾದರೂ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಯಾವ ರೀತಿ ಸಹಾಯ ಮಾಡಬೇಕು ಅಂದರೆ, ಈಗ ನಮ್ಮ ಸಂಘದ ಪ್ರತಿಯೊಬ್ಬ ಮೆಂಬರ್ಗೂ, ಪ್ರತಿಯೊಬ್ಬ ಸದಸ್ಯನಿಗೂ ನಾವು ಇನ್ಶೂರೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ನಮ್ಮ ತಾಲೂಕಿನ ಅಧಿಕಾರಿಗಳು ಮತ್ತು ಕೆಲವು ಅಧಿಕಾರಿಗಳು ತುಂಬಾ ದುಡ್ಡು ಅಂತ ತೊಗೊಂಡು ನಮ್ಮ ಬಡವ ರೈತರು ಹೋದರೆ ಬಡವ ರೈತರು ನೋಡೋದೇ ಇಲ್ಲ, ಯಾರೋ ಒಬ್ಬರು ಹೋದರೆ ಅವ್ರಿಗೆ ಮಾತ್ರ ಮಾಡಿಕೊಡ್ತವ್ರೆ. ಇಂಥ ಒಂದು ಪರಿಸ್ಥಿತಿಗಳನ್ನೆಲ್ಲ ನಾವು ಸರಿಪಡಿಸ್ಬೇಕು, ಬಡ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಮತ್ತು ಇವತ್ತು ಈ ಬರಗಾಲ ಯಾವ ರೀತಿ ಬಡಿದಿದೆ ನಮ್ಮ ತಾಲೂಕಿಗೆ ಅಂದರೆ, ಏಳರಿಯದ ಹಾಗೆ 120 ವರ್ಷದ ಹಿಂದೆ ಬಡ್ದಿರ್ತಕ್ಕಂಥ ಬರಗಾಲ ಇವತ್ತು ಬಡ್ದಿದೆ. ಇದರಿಂದ ನಾವು ಜನಗಳು ಹೆಂಗೋ ಊಟ ಮಾಡ್ತೀವಿ, ಈ ದನ ಕರುಗಳು ಆ ಒಂದು ಗೋಳು ಭಗವಂತನ ಮುಟ್ತಾ ಇದೆ. ಆ ಗೋಳನ್ನು ದಯವಿಟ್ಟು ನಿವಾರಣೆ ಮಾಡೋಕ್ಕೆ ನಮ್ಮ ಸರ್ಕಾರ ಒಂಚೂರು ಮೇವು ನೀರನ್ನು ಕೊಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಬಡ ರೈತರಿಗೆ ಅಟ್ಲೀಸ್ಟ್ ಏನೂ ಬೆಳೆದೆ ಅನ್ನ ಗಂಜಿಗಾದರೂ ಸಹ ನಮಗೆ ಒಂದು ಎಕರೆಗೆ 25,000 ರೂಪಾಯಿನಾದ್ರೂ ಈ ಬರ ಪರಿಹಾರ ಕೊಡಬೇಕು ಅಂತ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ಈ ಸಂಘಟನೆಯಲ್ಲಿ ಪ್ರತಿ ತಿಂಗಳು ಯಾವ ರೀತಿ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಪತ್ರಿಕೆಯ ಮುಖಾಂತರ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ನಮ್ಮ ಸಂಘದ ಉದ್ದೇಶ ಮೇಯ್ನು ಪ್ರತಿ ತಿಂಗಳಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ, ಎಷ್ಟು ಜನಕ್ಕೆ ನಮ್ಮ ಸಂಘದಿಂದ ಸಹಾಯ ಆಗಿದೆ ಅನ್ನೋದು ಮುಖ್ಯ ಅಂತ ನಾವು ತೀರ್ಮಾನ ಮಾಡಿ ಈ ಸಂಘನ ರಚನೆ ಮಾಡಿದ್ದೀವಿ. ಮತ್ತು ಈಗ ಏನಾಗಿದೆ, ಈ ಸಾಲದಲ್ಲಿ ಸುಳಿಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ. ಈಗೇನೋ 25,000 ಕೊಟ್ಟರು 50,000 ಸಾಲ ಮಾಡಿರೋ ಗತಿ ಭಗವಂತನ ಕಾಪಾಡಬೇಕು. ಅದಕ್ಕೆ ದಯವಿಟ್ಟು ರೈತರು ಸಾಲನು ಮನ್ನಾ ಮಾಡಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರ ಬಂದಿರೋದು ಅಂದರೆ ಆಲೆ 40 ವರ್ಷದ ಹಿಂದೆ ಒಂದು ಸತಿ ಬಂದಿತ್ತು ಇದೇ ಥರ. ಕೆಂಪೇಗೌಡನ ನಾಡಲ್ಲಿ ಯಾವತ್ತೂ ಬರ ಬಂದಿರಲಿಲ್ಲ. ಈ ಅಸಲೆ ಮಳೆ ಹುಟ್ಟಿದ್ರು ಇನ್ನೂ ಒಂದು ಹನಿ ಮಳೆ ಇಲ್ಲ. ಹಾಕಿರೋ ಕಾಡು ಬೆಳೆಗಳೆಲ್ಲ ನಾಶ ಆಗೋದು, ಬೀಜ ಬಿತ್ತ ತೊಗರಿ ಅವರೇ ಎಲ್ಲ ಹಾಕಿರೋಲ್ಲ ನಾಶ ಆಗಿಬಿಟ್ಟವೆ. ದನ ಮೇಯ್ಯೋಕ್ಕೂ ಕೂಡ ಇಷ್ಟದ ಹುಲ್ಲಿಲ್ಲ, ಕುಡಿಯೋಕ್ಕೂ ನೀರು ಗತಿ ಇಲ್ಲ. ಏನೋ ಹೇಮಾವತಿ ನೀರು ತತ್ತೀವಿ ಅಂತ ತತ್ತಾರೆ ಅಂತ ನಾವು ಕಾದು ಬರಲಿಲ್ಲ, ಮಳೆನೂ ಉಳಿಲಿಲ್ಲ. ಈ ಬರ ಪರಿಹಾರಕ್ಕೆ ಹಸುಗಳಿಗೆ ಮೇವು, ಜಾನುವಾರುಗಳಿಗೆ ನೀರು ಇವೆಲ್ಲ ಸವಲತ್ತು ಕೊಟ್ಟರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿಂತ್ಕೊಂಡು ಮಾಗಡಿ ತಾಲೂಕಿಗೆ ಸಹಾಯ ಮಾಡಲಿ ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದ್ರ ಮುಖಾಂತರ ನಾವು ಸಂಘ ಮಾಡಿದ್ದೀವಲ್ಲಪ್ಪ. ನಮ್ಮ ಸಂಘ ಉದ್ದೇಶ ಏನಂದರೆ, ಮಾಗಡಿ ತಾಲೂಕಲ್ಲಿ ತಾಲೂಕು ಆಫೀಸಲ್ಲಿ ಜಿಡ್ಡಿಟ್ಟು ಕುಂತವ್ರೆ, ಒಂದು ಕೆಲಸನೂ ಆಯ್ತಲ್ಲ ಬಡವ್ರ ಬಗ್ರವು. ಅದನ್ನು ಮಾಡಬೇಕು. ಬಡವರಿಗೆ ಏನೇನು ಅನ್ಯಾಯ ಆಗಿದೆ ಅದನ್ನು ಕುಂತು ಕೊರತೆಯನ್ನು ಕೇಳಿ ನಾವು ಅದನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಸಂಘ ಮಾಡಿ ನಮ್ಮ ಸಂಘದ ಮುಖಾಂತರ ಎಲ್ಲರಿಗೂ ಒಂದು ಮಾತು ಹೇಳ್ತಾ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ.
ಇವತ್ತು ನಮ್ಮ ತಾಲೂಕಿನಲ್ಲಿ ಬರದ ಛಾಯೆ ಮೂಡ್ತಾ ಇದೆ. ಇಲ್ಲಿವರೆಗೆ ಈಗಾಗಲೇ 90% ನಾವು ಬಿತ್ತನೆ ಕಾರ್ಯ ಮುಗಿಬೇಕಾಗಿತ್ತು. ಬಿತ್ತನೆ ಕಾರ್ಯ ಮಳೆನೇ ಇಲ್ಲದೆ ಬಿತ್ತನೆ ಕಾರ್ಯ ಹಾಗೆ ಉಳಿದಿದೆ. ರೇಷ್ಮೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಯಾವುದೇ ಬೆಳೆಗೂ ಇವತ್ತು ನೀರು ಅತ್ಯವಶ್ಯಕವಾಗಿದೆ. ನೀರೇ ಇಲ್ಲ. ನೀರಿಲ್ಲದ ಕಾರಣ ಸರ್ಕಾರ ಈ ಕೂಡಲೇ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಹಾಗಾಗಿ ರೈತರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಸಕಾಲದಲ್ಲಿ ಕೊಡಬೇಕು. ಹಾಗೆ ರೈತರಿಗೆ ಈಗ ಹಾಲನ್ನು ಉತ್ಪಾದನೆ ಮಾಡುವಂಥ ರೈತರಿಗೆ ಸಹಾಯಧನ 5 ರೂಪಾಯಿ ಏನು ಸಹಾಯಧನ ಕೊಡ್ತಾ ಇದ್ದಾರೆ, ಇಲ್ಲಿನವರೆಗೂ ಕೂಡ ಅವ್ರಿಗೆ ಸಹಾಯಧನ ರೂಪದಲ್ಲಿ ಕೊಟ್ಟಿಲ್ಲ. ಹಾಗೆ ರೇಷ್ಮೆ ಇಲಾಖೆ ಬಂದರೆ ಸುಮಾರು 18 ತಿಂಗಳ ಬೋನಸ್ಸು ಇನ್ಸೆಂಟಿವ್ ಕೊಡಬೇಕು. ನಮಗೆ ಸುಮಾರು 4 ಕೋಟಿಯಷ್ಟು ನಮ್ಮ ತಾಲೂಕಿಗೆ ಇನ್ಸೆಂಟಿವ್ ಬೋನಸ್ ಕೊಡಬೇಕು. ಈಗಲೇ ಬಿಡುಗಡೆ ಮಾಡಬೇಕು. ಕೇವಲ ನಮ್ಮ ಮಾಗಡಿ ತಾಲೂಕಿಗೆ ಮಾಗಡಿ ರೇಂಜಲ್ಲಿ 1ಕ್ಕೆ 3 ಕೋಟಿ ಕೊಡಬೇಕು. ಇನ್ನು ಕುದೂರು, ಸೋಲೂರು, ವೀರವಣದುಡ್ಡಿ ಸೇರಿಸಿ 1 ಕೋಟಿ ರೂಪಾಯಿ ಸರ್ಕಾರದಿಂದ ನಮಗೆ ರೈತರಿಗೆ ಸಹಾಯಧನವನ್ನು ಕೊಡಬೇಕಾಗುತ್ತೆ. ಇದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇದನ್ನು ಬಿಡುಗಡೆ ಹಾಗೆಯೇ ಈಗ ನಮ್ಮ ರೈತರು ಹಾಲಿನಲ್ಲಿ ಉತ್ಪಾದನೆ ಮಾಡುವಂಥ ಹಣದಿಂದ ಮ್ಯಾಟ್ಗಳನ್ನು ತಗೊಳ್ಳೋಕ್ಕೆ ಈಗಾಗಲೇ 5-6 ತಿಂಗಳಿಂದ ದುಡ್ಡನ್ನು ಕಟ್ಟಿಸ್ಕೊಂಡಿದ್ರು ನಮ್ಮ ಏನು ಹಾಲು ಉತ್ಪಾದಕರ ಸಂಘದ ವತಿಯಿಂದ. ಇಲ್ಲಿವರೆಗೂ ಮ್ಯಾಟ್ಗಳನ್ನು ಕೂಡ ಕೊಟ್ಟಿಲ್ಲ. ಅದನ್ನು ಈಗಲೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಲಿಲ್ಲ ಅಂದರೆ ಇನ್ಸೆಂಟಿವ್ ಏನು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಥ ಹಣ, ರೈತರಿಗೆ ಹಾಲು ಉತ್ಪಾದಕರು ಕಟ್ಟಿರುವಂಥ ಹಣ, ಈ ಎಲ್ಲನೂ ಕೂಡ ಈ ಮುಟ್ಗೋಲು ಹಾಕೊಂಡು ಸರ್ಕಾರ ಕೂದಿದೆ. ಇದನ್ನು ಈ ಕೂಡಲೇ ಬಿಡುಗಡೆ ಮಾಡಿ ಅವ್ರಿಗೇನು ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ರೈತ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾಗಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘ ಅಂತ ಹೇಳ್ಬಿಟ್ಟು ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ. ಇದು ಪ್ರಥಮ ಸಿದ್ಧಿವಿನಾಯಕನಿಗೆ ಪೂಜೆ ಸಲ್ಲಿಸುವ ಮುಖಾಂತರ ನಾವು ಮೊದಲನೇ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ಈ ಸಭೆಯ ಉದ್ದೇಶ ಇಷ್ಟೇ. ಯಾಕಂದರೆ ದೇಶಕ್ಕೆ ಬೆನ್ನೆಲುಬು ರೈತ ಮತ್ತು ಸೈನಿಕರು ಗಡಿಯಲ್ಲಿ ಅವ್ರ ಕರ್ತವ್ಯ ನಿಭಾಯಿಸಿದ್ರೆ ಇವತ್ತು ರೈತರು ಅನ್ನ ಬೆಳೆಯೋದ್ರ ಬಗ್ಗೆ. ಯಾಕಂದರೆ ಇವತ್ತು ಯಾರು ಎಷ್ಟು ಕೋಟಿನೇ ಸಂಪಾದನೆ ಮಾಡ್ಬೋದು, ಮನುಷ್ಯನಿಗೆ ಬೇಕಾಗಿರೋದು ಆಹಾರ ಬೆಳೆಯೋನು ಯಾರಪ್ಪ ಅಂದರೆ ರೈತ. ಆ ರೈತನಿಗೆ ಏನು ತೊಂದರೆ ತಾಪತ್ರಯಗಳು ಬರ್ತವೆ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೋಸ್ಕರ ನಾವು ಈ ಸಂಘಟನೆಯನ್ನು ಸ್ಥಾಪಿಸಿದ್ದೀವಿ. ಇದು ಕರ್ನಾಟಕ ರಾಜ್ಯಾದ್ಯಂತ ಸ್ಥಾಪನೆ ಆಗಿರ್ತಕ್ಕಂಥ ಸಂಘ. ಈ ಸಂಘದ ರಾಜ್ಯಾಧ್ಯಕ್ಷರನ್ನಾಗಿ ನಮ್ಮ ಶಿವಕುಮಾರ್ ಸರ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ತಾಲೂಕು ಅಧ್ಯಕ್ಷರಾಗಿ ನಮ್ಮ ಶಿವಲಿಂಗಯ್ಯನವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರಾದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ತಾಲೂಕು ಕಾರ್ಯದರ್ಶಿಯಾಗಿ ಪಾಂಡುರಂಗಯ್ಯನವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಮಂಡಳಿಗಳನ್ನು ಆಯ್ಕೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಏನು ರೈತರಿಗೆ ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಸರ್ಕಾರದಿಂದ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಸಿಡಿದೇಳೋದಕ್ಕೆ ಈ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ರೈತರಿಗಾಗಲಿ ಏನೇ ಸಮಸ್ಯೆಗಳಾದ್ರೂ ನಾವು ಒಬ್ಬರಿಂದ ಒಬ್ಬರಿಗೆ ಮನವರಿತು ನಾವು ಆ ಸಂಘಟನೆಯನ್ನು ಅದನ್ನು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾವು ಯಾವತ್ತೂ ಶತಸಿದ್ಧರಾಗಿ ನಾವು ಹೋರಾಡ್ತೀವಿ ಅಂತ ಮಾತು ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ತೆ. ನಮ್ಮ ಮಾಗಡಿ ತಾಲೂಕಿನ ಸಮಗ್ರ ನಾಗರಿಕ ಬಂಧುಗಳಿಗೆ ಮತ್ತು ರೈತ ಬಂಧುಗಳಿಗೆ ಏನು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆ ಅಂತ ಏನು ಹೇಳಿ ಪ್ರಥಮ ಹೆಜ್ಜೆಯನ್ನು ನಾವೇನು ಇಡ್ತಾ ಇದ್ವಿ, ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ವಿ ನಾವು. ಟೋಟಲು ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕರ್ನಾಟಕದ 31 ಜಿಲ್ಲೆಗಳು, 236 ತಾಲೂಕುಗಳಿದೆ. ಹಾಗೆ 735 ಹೋಬಳಿಗಳು, ಅದೇ ರೀತಿ 5,927 ಗ್ರಾಮ ಪಂಚಾಯತಿಗಳಿದೆ. ಇಡೀ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಗ್ರಾಮಗಳು 27,000ಕ್ಕಿಂತ ಹೆಚ್ಚು ಗ್ರಾಮಗಳಿದೆ. ಇಷ್ಟು ನಾವು ತಲುಪಬೇಕು ಅಂದರೆ ನಾವಿಡ್ತಕ್ಕಂಥ ಹೆಜ್ಜೆ ಉತ್ತಮವಾಗಿರಬೇಕು. ಹಾಗಾಗಿ ನಮ್ಮ ಸಿದ್ಧಿವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಸಲ್ಲಿಸಿ ನಾವು ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಹಾಗಾಗಿ ಏನು ಇಡೀ ಕರ್ನಾಟಕದ ಮೂಲೆನಲ್ಲೂ ಸಹ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆಯನ್ನು ನಾವು ವಿಸ್ತಾರ ಮಾಡುವ ಮುಖಾಂತರ ಇವತ್ತು ಮೊದಲನೇ ಹೆಜ್ಜೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಹೆಜ್ಜೆಯಾಗಿ ಇಲ್ಲಿಂದ ನಾವು ತಾಲೂಕು ಕಚೇರಿಗೆ ಪಾದಾರ್ಪಣೆಯ ಮುಖಾಂತರ ಹೋಗಿ ತಾಲೂಕು ಕಚೇರಿಯ ದಂಡಾಧಿಕಾರಿಗಳಿಗೆ ತಾಲೂಕಿನ ದುರಾಡಳಿತದ ಬಗ್ಗೆ ಮನವಿಯನ್ನು ಸಲ್ಲಿಸುತ್ತಾ ಅಲ್ಲಿಂದ ಹಾಗೆ ಕೃಷಿ ಇಲಾಖೆಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ.
ಏಕೆಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮೊದಲನೇ ಬರಪೀಡಿತ ತಾಲೂಕು ಅಂದರೆ ನಮ್ಮ ಮಾಗಡಿ ತಾಲೂಕು. ಇದನ್ನು ಮನಗಂಡು ತಾಲೂಕಿನ ಕೃಷಿ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ತಕ್ಷಣ ನಮ್ಮ ಮಾಗಡಿ ತಾಲೂಕನ್ನು ಬರಪೀಡಿತ ತಾಲೂಕಾಗಿ ಘೋಷಣೆ ಮಾಡಿಸಬೇಕು. ಯಾಕಂದರೆ ಅಧಿಕಾರಿಗಳ ಪಾತ್ರ ಇಲ್ಲಿ ಮುಖ್ಯ ಇರ್ತದೆ, ಬೇರೆಯವ್ರ ಪಾತ್ರ ಇಲ್ಲಿ ಮುಖ್ಯ ಇರೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಫಸ್ಟು ನಿಮ್ಮ ಉದ್ಯೋಗವನ್ನು ಕರೆಕ್ಟಾಗಿ ಮಾಡಬೇಕು, ನಿಮ್ಮ ಪಾತ್ರವನ್ನು ವಹಿಸಿ ಮೊದಲನೇ ತಾಲೂಕಾಗಿ ಬರಪೀಡಿತ ತಾಲೂಕಾಗಿ ನೀವು ಘೋಷಣೆಯನ್ನು ಮಾಡುವ ಮುಖಾಂತರ ನಮಗೆ ತಾಲೂಕಿನ ಜನತೆಗೆ ಒಂದು ಕೆಲಸವನ್ನು ನಿಮ್ಮ ಕಡೆಯಿಂದ ಅಭಿವೃದ್ಧಿ ಆಗುವಂಥ ಒಂದು ಕೆಲಸವನ್ನು ಮಾಡಿಸ್ಬೇಕಂತ ನಾನು ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಬೆಸ್ಕಾಂ ಇಲಾಖೆಗೂ ಸಹ ಮನವಿಯನ್ನು ಕೊಡ್ತೇವೆ. ಬೆಸ್ಕಾಂ ಇಲಾಖೆ ಏನು ರಾತ್ರಿ ಹೊತ್ತು ಕರೆಂಟನ್ನು ಕೊಡ್ತಾ ಇದ್ದೀರಿ, ಇಡೀ ನಮ್ಮ ತಾಲೂಕಿನಲ್ಲಿ 4 ರಿಂದ 5 ಅವರ್ ನೀವು ಕರೆಂಟನ್ನು ಕೊಡೋದು ಕಷ್ಟ ಆಗಿದೆ. ಬೆಸ್ಕಾಂ ಇಲಾಖೆ ಮಾತೆತ್ತರೆ ಲೋಡ್ ಶೆಡ್ಡಿಂಗ್ ಅಂತ ಏನು ಹೇಳ್ತಾ ಇದ್ದೀರಿ, ರಾತ್ರಿ ಹೊತ್ತು ಎಲ್ಲ ನಮ್ಮ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ನಮ್ಮ ರೈತರುಗಳು ಯಾರೂ ಸಹ ಹೋಗಿ ನೀರನ್ನು ಕಟ್ಟೋದಕ್ಕೆ ತೋಟಗಳಿಗೆ ಬಿಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ. ಯಾಕಂದರೆ ಕಾಡಲ್ಲಿ ಇವತ್ತು ಮರಗಳೆಲ್ಲ ಕಡ್ಕೊಂಡು ಅರಣ್ಯವನ್ನು ಕಡ್ಕೊಂಡು ನೀವು ಸರ್ವನಾಶನ ಮಾಡ್ತಾ ಇದೆ ಈ ಸರ್ಕಾರಗಳು, ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು. ಹಾಗಾಗಿ ಕಾಡು ಪ್ರಾಣಿಗಳು ಅಲ್ಲಿ ವಾಸ ಮಾಡೋದಕ್ಕೂ ಜಾಗ ಆಗ್ತಾ ಇಲ್ಲ. ಹಾಗಾಗಿ ನಾಡಿನೊಳಗಡೆ ಬರ್ತಾ ಇದೆ, ಊರೊಳಗಡೆ. ಹಾಗಾಗಿ ನಮ್ಮ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಕಾಡು ಪ್ರಾಣಿಗಳಿಂದ ರಾತ್ರಿ ಹೊತ್ತು ಕರೆಂಟನ್ನು ಕೊಡೋದ್ರಿಂದ KEBರು. ಹಾಗಾಗಿ ನಿಮ್ಮಲ್ಲೂ ಸಹ ನೇರವಾಗಿ ನಾವು ನಿಮಗೆ ಮನವಿಯನ್ನು ಮಾಡ್ತೇವೆ, ಆದಷ್ಟು ನಮಗೆ ಹಗಲೂರಿನಲ್ಲಿ ಕರೆಂಟನ್ನು ಕೊಡಬೇಕು. ಏನು ನಮ್ಮ ಅಧ್ಯಕ್ಷರುಗಳು ಮುಖಂಡರುಗಳು ಏನು ಹೇಳಿದ್ರು, ಇಲ್ಲಿ ವರ್ಷಾಗಿರ್ತಕ್ಕಂಥದ್ದು ನಮ್ಮ ರೇಷ್ಮೆ ಇಲಾಖೆ. ನಾವಿಲ್ಲಿ 1 ವರ್ಷದಿಂದ ಸತತವಾಗಿ ರೇಷ್ಮೆ ಇಲಾಖೆಗೆ ನಾವು ಅವರಿಗೆ ಚಳಿಯನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಮಾನ ಮರ್ಯಾದೆ ಜಾತಿ ಕುಲ ಎಲ್ಲವನ್ನು ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ನಮಗೆ ಮೇಲಧಿಕಾರಿಗಳ ಸಪೋರ್ಟ್ ಇದೆ, ಅವ್ರ ಸಪೋರ್ಟ್ ಇವ್ರ ಸಪೋರ್ಟ್ ಇದೆ, ನೀವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾವು ಆಲ್ರೆಡಿ ನಾವು ವಿಧಾನಸೌಧಕ್ಕೂ ಹೋಗಿ ಸಹ ಅವರ ಏನು ನಮ್ಮ MS ಬಿಲ್ಡಿಂಗ್ನಲ್ಲಿರ್ತಕ್ಕಂಥ 5ನೇ ಮಹಡಿಗೂ ಹೋಗಿ ನಮ್ಮ ಕಮಿಷನರ್ ಮೇಡಮ್ ಅವ್ರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ರೇಷ್ಮೆ ಇಲಾಖೆ ವಿಚಾರವಾಗಿ ನಮ್ಮ ಬಿಳಿ ದೇವಾಲಯದಲ್ಲಿ ಸ್ಟೇಟ್ ಸೆಕ್ರೆಟರಿ ಆದಂಥವ್ರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಏನು ನಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಇಲ್ಲಿನ ಒಂದು ವ್ಯವಸ್ಥೆಯನ್ನು ನಾವು ಸರಿಪಡಿಸ್ತೇ ಹೋದರೆ ಇಲ್ಲಿನ ಅಧಿಕಾರಿಯನ್ನು ಏನು ಮಾರ್ಕೆಟ್ ಅಧಿಕಾರಿ ಏನು ಜಯರಾಮಯ್ಯ ಏನಿದ್ದಾರೆ ಅವರನ್ನು ನಾವು ಅಮಾನತ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಡೀ ನಮ್ಮ ತಾಲೂಕಿನಲ್ಲಿ 900 ಚಿಲ್ಲರೆ ನಮ್ಮ ರೇಷ್ಮೆ ಬೆಳೆಗಾರರಿದ್ದಾರೆ. ಅಷ್ಟು ಜನಕ್ಕೂ ಸಹ ನಮ್ಮ ಅಧ್ಯಕ್ಷರು ಹೇಳಿದ್ರು 4 ಕೋಟಿವರೆಗೂ ಬ್ಯಾಲೆನ್ಸ್ ಇದೆ ಅಂತೇಳಿ. ಅದು ಖಂಡಿತವಾಗಲೂ ಸತ್ಯ. ಯಾಕಂದರೆ ನಾವು ಲಿಖಿತ ರೂಪದಲ್ಲಿ ನಾವು ಬರವಣಿಗೆಯನ್ನು ತಗೊಂಡಿದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಸಹ 18 ತಿಂಗಳಿನಿಂದ ಅವರು ಯಾವುದೇ ರೀತಿಯ ಒಂದು ಬೋನಸ್ ಆಗಿರೋ ಇನ್ಸೆಂಟಿವ್ ಆಗಲಿ ಇವತ್ತು ನಾವು ತಗೊಂಡು ಹಾಕಿದಂಥ ಗೂಡಿನ ಬೆಲೆಯನ್ನು ಸಹ ಇವತ್ತು ನಮಗೆ ಕೊಡ್ತಾ ಇಲ್ಲ. 15 ರಿಂದ 20 ದಿನ, 1 ತಿಂಗಳು, 1.5 ತಿಂಗಳು, 2 ತಿಂಗಳವರೆಗೂ ಕಾಲಾವಕಾಶವನ್ನು ತಗೊತಾ ಇದ್ದಾರೆ. ಈ ದುಡ್ಡು ಏನಾಗ್ತಾ ಇದೆ, ದುಡ್ಡು ಸರ್ಕಾರದಿಂದ ಬರ್ತಾ ಇಲ್ವಾ ಅದನ್ನು ಸಹ ನಮಗೆ ಲಿಖಿತ ರೂಪದಲ್ಲಿ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ತಾಲೂಕಿನ ರೇಷ್ಮೆ ಬೆಳೆಗಾರರ ಪರವಾಗಿ ನಿಮಗೆ ನೇರವಾಗಿ ನಾನು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ಏನು ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಹೇಳಿ ಕ್ಲೋಸ್ ಮಾಡಲೇಬೇಕು, ನೀವು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರ್ನಾಟಕ ರಾಜ್ಯ ರೈತ ಸಂಘಟನೆಗೆ, ನಮ್ಮ ರೈತ ಬಂಧುಗಳಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.